ಇರಬೇಕಿತ್ತು. ಈ ಒಂದು ಸಂದರ್ಭದಲ್ಲಿ ನಾನು ಅವರ ಪತಿಯವರನ್ನ ಬಹಳ ಒಂದು ನೆನಪಿಸ್ಕೊಳ್ತಾ ಇದ್ದಾರೆ. ವಿಠಲ ಚಿಕ್ಕಯ್ಯ ಅವರು ಕೂಡ ಇರಬೇಕಿತ್ತು. ಸತಿಪತಿಗಳು ಸೇರಿ ಮಾಡಿದಂತಹ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಿದಂತಹ ಕೆಲಸಕ್ಕೆ ಸಿಕ್ತಿರುವಂತಹ ಒಂದು ಮನ್ನಣೆ ಇದು. ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನೀನು ನಿನ್ನ ಪಾಡಿಗೆ ನಿನ್ನ ಕೆಲಸವನ್ನ ಮಾಡು, ಫಲಾಪೇಕ್ಷೆ ಇಲ್ಲದೆ ಮಾಡು, ಪ್ರತಿಫಲವನ್ನ ನಾನು ಹೇಗೆ ಕೊಡಬೇಕು ಕೊಡ್ತೀನಿ ಅಂತ. ಅದಕ್ಕೆ ನಿಜ ನಿದರ್ಶನ ನಮ್ಮ ಸಾಲುವರ್ಗ ತಿಮ್ಮಕ್ಕ ಅವರು. ಎಷ್ಟು ಚಪ್ಪಾಳೆ ಹೊಡೆದ್ರು ಸಾಲದು ಅನ್ನೋದು ನನ್ನ ಭಾವನೆ. ಮೊಬೈಲ್ ಫೋನ್ ಜೇಬಲ್ಲಿ ಇರಿಸಿಕೊಂಡು ಎರಡು ಕೈ ಮೇಲೆ ಮಾಡಿ ಚಪ್ಪಾಳೆಯನ್ನು ಹೊಡೆಯುವ ಮೂಲಕ ಯಾವ ಪರಿಯಲ್ಲಿ ಬಂಧಿಸಿದ್ರು, ಯಾವ ರೀತಿ ಅಭಿನಂದನೆಗಳನ್ನ ಸಲ್ಲಿಸಿದ್ರು ಕಮ್ಮಿನೇ. ಸಾಲುವರ್ಗ ತಿಮ್ಮಕ್ಕ ಅವರಿಗೆ ಸಾಲದು, ಪದಗಳು ಸಾಲದು, ಕೊಡ್ತೇ ಆಗತ್ತೆ ಅವರ ಒಂದು ಸಾಧನೆಯನ್ನ. ಯಾಕಂದ್ರೆ ಸ್ವಾರ್ಥ ಜೀವಿ ಮನುಷ್ಯ. ಏನೇ ಮಾಡಿದ್ರು ಕೂಡ ಒಂದು ಗಿಡ ನೆಡ್ತೀವಿ ಅಂತ ಕೂಡ ಅದರಿಂದ ಫಲವನ್ನು ಅಪೇಕ್ಷಿಸಿಯೇ ಗಿಡ ನೆಡೋದು ಅಂತ ಹೇಳ್ತಾರೆ ಹಿರಿಯರಾದ್ರೆ, ಏನನ್ನೂ ಅಪೇಕ್ಷಿಸದೆ ಸಾಲು ಮಾಡಿದ ತಿಮ್ಮಕ್ಕ ಅವರು ಮತ್ತವರ ಯಜಮಾನರು ಇಷ್ಟೊಂದು ಮರಗಳನ್ನ ಬೆಳೆಸಿರುವಂಥದ್ದು. ಸುಮಾರು 4 ಕಿಲೋಮೀಟರ್ ಎರಡೂ ಬದಿಗಳಲ್ಲಿ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ ರಾಷ್ಟ್ರಕ್ಕೆಲ್ಲ ವಿಶ್ವಕ್ಕೆ ಮಾದರಿಯಾಗಿರುವಂತಹ ಮಹಾಮಾತೆ ನಮ್ಮ ವೃಕ್ಷ ಮಾತೆ. ಎಷ್ಟು ಅಭಿಮಾನದಿಂದ ಕೆಲವರು ಸಾಲುಮರದ ತಿಮ್ಮಕ್ಕ ಅವರ ಬಗ್ಗೆ ಬರೀತಾರೆ ಅಂತ ಹೇಳಿದ್ರೆ, ಅವರವರ ಪೋಸ್ಟ್ ಅಂದ್ರೆ ಅಭಿಮಾನವನ್ನ ಯಾರು ಜಾಗೃತಗೊಳಿಸೋದಲ್ಲ, ಅದು ತಾನೇ ಜಾಗೃತವಾಗತ್ತೆ. ಸಾಲುಮರದ ತಿಮ್ಮಕ್ಕ ಅವರನ್ನ ಪರಿಸರ ರಾಯಭಾರಿಯನ್ನಾಗಿಸಿರೋದು ಎಷ್ಟು ಸೂಕ್ತ ಅಂದ್ರೆ, ಮತ್ತೆ ಆ ಪದವಿಗೆ ಮತ್ತೊಬ್ಬರನ್ನ ನೆನಪಿಸ್ಕೊಳ್ಳಿಕ್ಕೂ ಕಷ್ಟ. ಹಾಗೆ ಯುವ ರಾಯಭಾರಿಯನ್ನಾಗಿ ಉಮೇಶ್ ಅವರನ್ನ ನಾವು ನೇಮಕ ಮಾಡೋಗಳಿಗೆ ಗಮನ ಕೊಡ್ತೀವಿ.